ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. 1ನೇ ಅಧ್ಯಾಯದ 1ನೇ ಪಾದದ 6ನೆಯ ಸೂತ್ರ, ಅಧಿಕರಣ 5ನೇದು. ಇದಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥರ ಮತ್ತು ತ್ರಿವಿಕ್ರಮ ಪಂಡಿತರ ಟೀಕೆಗಳನ್ನು ನೋಡಿದ್ದೇವೆ. ಭಾಷ್ಯ ದೀಪಿಕಾ ಈಗ ನಾವು ನೋಡಬೇಕಾಗಿತ್ತು, ಅದರಲ್ಲಿಯೂ ಕೂಡ ಒಂದಿಷ್ಟು ಭಾಗಗಳನ್ನು ನೋಡಿದ್ದೇವೆ. ಯೋಗುಣೈ ಸರ್ವತೋ ಹೀನಃ ಅಂತ ಭಾಷ್ಯ ವಾಕ್ಯ ಏನಿದೆ ವಾಮನ ಪುರಾಣದ್ದು, ಅದರ ಅರ್ಥಗಳನ್ನು ಈ ಹಿಂದೆ ನಾವು ಸ್ಪಷ್ಟವಾಗಿ ನೋಡಿರಲಿಲ್ಲ. ಅದನ್ನು ಭಾಷ್ಯ ದೀಪಿಕಕ್ಕೆ ಅನುಗುಣವಾಗಿ ನೋಡಬೇಕೀಗ. ನನು ಆತ್ಮಶಬ್ದ ಸದ್ಭಾವೇ ಕುತೋಯಂ ನಿರ್ಗುಣಃ ನ ಗೌಣಃ. ಆತ್ಮಶಬ್ದ ಈ ಭಗವಂತನಲ್ಲಿ ಪ್ರಯುಕ್ತ ಆಗಿದೆ ಅಂತ ಮಾತ್ರಕ್ಕೆ ಅವನನ್ನು ನಿರ್ಗುಣ ಗೌಣ ಅಂದ್ರೆ ಅದನ್ನು ಹೇಗೆ ಹೇಳಬೇಕು? ಕುತೋಯಂ ನಿರ್ಗುಣ ನ ಗೌಣ, ಈ ನಿರ್ಗುಣನಾದ ಆತ್ಮ ಗೌಣ ಯಾಕಲ್ಲ ಅಂತ ಈಗ ಆ ವಾಕ್ಯದ ಅಭಿಪ್ರಾಯ ಕಾಣಿಸ್ತದೆ. ಇಲ್ಲಿ ಆ ವಾಕ್ಯದ ಅಭಿಪ್ರಾಯ ಪೂರ್ಣ ಸ್ಪಷ್ಟ ಆಗಲಿಲ್ಲ ನನಗೆ, ಆ ಪ್ರಶ್ನದ ಅಭಿಪ್ರಾಯ ಅಂತೂ. ಆ ವಾಮನ ಪುರಾಣದಲ್ಲಿ ಭಗವಂತನೇ ಮುಖ್ಯವಾಗಿ ಆತ್ಮಶಬ್ದ ವಾಚ್ಯ ಅಂತ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ. ಅಷ್ಟು ನಮಗೆ ಸಾಕು, ಅದಕ್ಕಾಗಿ ಅದನ್ನು ತೋರಿಸಿದ್ದಾರೆ. ಈಗ ಅದರ ಅರ್ಥಗಳನ್ನು ನೋಡೋಣ. ಯಹ ಸರ್ವತಃ ಯೋ ಗುಣೈ ಸರ್ವತಃ ಹೀನಃ. ಸರ್ವತಃ ಅಂತ ಎಲ್ಲ ಕಡೆಯಿಂದ ಅಂತ ಅಷ್ಟೇ ಅರ್ಥ ಅಲ್ಲ, ಎಲ್ಲ ಪ್ರಕಾರಗಳಿಂದ. ಗುಣೈ ಹೀನಃ, ಸತ್ವಾದಿ ಗುಣಗಳಿಂದ ಹೀನನಾಗಿದ್ದಾನೆ. ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಪ್ರಕೃತಿಯ ಗುಣಗಳು, ಮತ್ತು ಆ ಪ್ರಕೃತಿಯ ಸಂಬಂಧದಿಂದಾಗಿ ಬರಬಹುದಾದಂತಹ ಪ್ರಾಕೃತವಾದ ಕರುಣೆ, ಪ್ರಾಕೃತವಾದ ಆನಂದ, ಪ್ರಾಕೃತವಾದ ಜ್ಞಾನ ಇತ್ಯಾದಿ ಎಲ್ಲ ಗುಣಗಳಿಂದಲೂ ಶೂನ್ಯ ಅಂತ ಅದರ ಅರ್ಥ. ಎಷ್ಟ ದೋಷ ವಿವರ್ಜಿತ, ದೋಷ ಅಂದರೆ ದುಃಖಾದಿ ದೋಷರಹಿತ. ಮತ್ತು ಎಷ್ಟ ಹೇಯೋಪಾದೇಯ ರಹಿತ. ಹೇಯೋಪಾದೇಯ ರಹಿತ ಅಂತ ಅನ್ನೋದನ್ನ ಈಗ ನೋಡಬೇಕು. ಹೇಯೋಪಾದೇಯ ರಹಿತ ಅಂತ, ಹೇಯ ಉಪಾದೇಯ ಅಂತ ಶಬ್ದ ಇದೆ, ಅದಕ್ಕೆ ಹೇಯತ್ವ ಉಪಾದೇಯತ್ವ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ ಜಗನ್ನಾಥೀತಿಗಳು. ಭಾವಪ್ರಧಾನೋಯಂ, ಭಾವಪ್ರಧಾನ ನಿರ್ದೇಶ ಅಂತ ಹೇಳ್ತಾರೆ. ಭಾವ ಅಂದರೆ ಧರ್ಮ, ಹೇಳುವುದು ಧರ್ಮಿಯನ್ನ. ಹೇತ್ವ ಉಳ್ಳಂಥ ಹೇಯವನ್ನ ಹೇಳಿದ್ದಾರೆ, ಉಪಾದೇಯತ್ವ ಉಳ್ಳಂಥ ಉಪಾದೇಯವನ್ನ ಹೇಳಿದ್ದಾರೆ. ಆದರೆ ನಾವು ಇಟ್ಕೊಳ್ಬೇಕಾದದ್ದು ಆ ಶಬ್ದದಿಂದ ಆ ಧರ್ಮವನ್ನ ಅಂತ ತಾತ್ಪರ್ಯ. ಅದಕ್ಕೆ ಅಂದರೆ ಭಗವಂತ ಹೇಯ ಅಲ್ಲ, ಭಗವಂತ ಉಪಾದೇಯ ಅಲ್ಲ ಅಂತ ಹೇಳುವ ಉದ್ದೇಶ ಅಲ್ಲ. ಭಗವಂತನಲ್ಲಿ ಹೇಯತ್ವ ಇಲ್ಲ, ಭಗವಂತನಲ್ಲಿ ಉಪಾದೇಯತ್ವ ಇಲ್ಲ ಅಂತ ಹೇಳುವುದು ಉದ್ದೇಶ. ಭಾವ ಅಂದರೆ ವಸ್ತುವಿನ ಧರ್ಮ, ಅದನ್ನೇ ಹೇಳುವುದು. ಧರ್ಮಿಯನ್ನು ಪ್ರಯೋಗ ಮಾಡಿದ್ರು ಕೂಡ ಧರ್ಮವನ್ನು ಹೇಳುವುದು ಎಲ್ಲಿ ಉದ್ದೇಶ ಆಗಿರ್ತದೋ ಅದನ್ನು ಭಾವಪ್ರಧಾನ ನಿರ್ದೇಶ ಅಂತ ಹೇಳ್ತಾರೆ. ಆದ್ದರಿಂದ ಹೇಯತ್ವ ಸಹಿತ ಉಪಾದೇಯತ್ವ ರಹಿತ, ಹೇಯತ್ವವೂ ಇಲ್ಲ ಉಪಾದೇಯತ್ವವೂ ಇಲ್ಲ ಅಂತ ಈಗ ಅದರ ಅರ್ಥ ಆಗ್ತದೆ. ಉಪಾದೇಯ ಏವೇತ್ಯರ್ಥ, ಅದನ್ನು ಬಿಟ್ಬಿಡೆ, ಅದೇನು ನಮ್ಗೆ ಅಷ್ಟು ಮಹತ್ವದ್ದಲ್ಲ. ಇದಕ್ಕೆ ತತ್ವ ಪ್ರದೀಪದಲ್ಲಿ ಏನು ಹೇಳಿದ್ದಾರೆ ಅದನ್ನು ಕೂಡ ತಗೊಂಡಿದ್ದಾರೆ. ಅಲ್ಲಿ ಸ್ವಾಭಾವಿಕ ತತ್ವ ಪ್ರದೀಪ ರೀತ್ಯ ಸ್ವಾಭಾವಿಕ ದೋಷರಹಿತ ಗುಣಪೂರ್ಣತ್ವೇನ ಆಪ್ತಕಾಮತ್ವಾತ್ ಉಪಾದೇಯ ರಹಿತ ಇತಿವ. ಇಲ್ಲಿ ಹಿಂದೆ ದೋಷ ವಿವರ್ಜಿತ ಅಂತ ಬಂದಿದೆ. ಅಸ್ವಾಭಾವಿಕವಾದಂತಹ ದೋಷಗಳು ಏನಾದರೂ ಪ್ರಕೃತಿಯ ಸಂಬಂಧದಿಂದ ಅವನಿಗೆ ಬರಬಹುದಾ ಅಂದರೆ ಅದು ಬರೋದಿಲ್ಲ. ಇನ್ನು ಈ ಹೇಯೋಪಾದೇಯ ರಹಿತ ಅನ್ನೋ ಶಬ್ದದಿಂದ ಸ್ವಾಭಾವಿಕವಾದದೇ ದೋಷವೂ ಅವನಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಹೇಯ ರಹಿತ ಅಂದರೆ ಸ್ವಾಭಾವಿಕ ದೋಷರಹಿತ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ಸ್ವಾಭಾವಿಕವಾದ ದೋಷಗಳು ಅವನಲ್ಲಿಲ್ಲ ಅಂತ ಹೇಯ ಅಂತ ರಹಿತ ಅನ್ನೋದಕ್ಕೆ ಅರ್ಥ. ಹಿಂದಿನ ದೋಷ ವಿವರ್ಜಿತ ಅಂತ ಅನ್ನೋದಕ್ಕೆ ಅಸ್ವಾಭಾವಿಕವಾದ ಪ್ರಕೃತಿಯ ಸಂಬಂಧದಿಂದ ಬಂದು ಹೋಗುವ ದೋಷಗಳಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಉಪಾದೇಯ ರಹಿತ ಅಂದ್ರೆ ತತ್ವ ಪ್ರದೀಪದಲ್ಲಿ ಹೇಳಿದಂತೆ ಗುಣಪೂರ್ಣತ್ವೇನ ಆಪ್ತಕಾಮತ್ವ ಉಪಾದೇಯ ರಹಿತ ಇತಿವ. ಅವನು ಭಗವಂತ ಗುಣಪೂರ್ಣನಾಗಿರುವುದರಿಂದ, ಆಪ್ತಕಾಮನಾಗಿರುವುದರಿಂದ, ಎಲ್ಲವನ್ನೂ ಅವನು ಪಡ್ಕೊಂಡೇ ಇರುವುದರಿಂದ ಅವನನ್ನ ಉಪಾದೇಯ ರಹಿತ ಅಂತ ಕೂಡ ಹೇಳಬೇಕು. ಇಲ್ಲೊಂದು
ಸ್ವಾರಸ್ಯದ ಸಂಗತಿ ಇದೆ. ಸವಿಷ್ಟುರಾಪ್ತ ಕಾಮತ್ವಾದ ಆತ್ಮೇತ್ಯೇ ವೋಚ್ಯತೆ ಬುಧೈಹಿ ಅಂತ. ನಾವೀಗ ಭಗವಂತನನ್ನ ಆತ್ಮ ಎಂಬ ಶಬ್ದದಿಂದ ನೋಡ್ತಾ ಇದ್ದೀವಲ್ಲ, ಆತ್ಮ ಎಂಬ ಶಬ್ದಕ್ಕೇನೆ ಆಪ್ತಕಾಮ ಅಂತ ಅರ್ಥ ಇದೆ. ಅದು ಸರ್ವಮೂಲದಲ್ಲಿ ಎಲ್ಲೋ ಒಂದು ಕಡೆ ಇದೆ, ನನಗೀಗ ಸ್ಮರಣೆಗೆ ಬಂತು. ಹೀಗೆ ಅವನ ಆತ್ಮ ಆದ್ರಿಂದ ಆತ್ಮ ಅನ್ನೋ ಶಬ್ದದಲ್ಲೇ ಅವನ ಆಪ್ತಕಾಮ ಅಂತ ಅನ್ನೋದು ಕೂಡ ಇರುವುದರಿಂದ ಅವನನ್ನ ಹೇಯೋಪಾದೇಯ ರಹಿತ ಅಂತ ಹೇಳ್ತಾರೆ. ಅವನು ಇನ್ನೇನನ್ನು ಪಡ್ಕೊಳ್ಬೇಕಾದದ್ದಿಲ್ಲ. ಪಡ್ಕೊಳ್ಬೇಕಾದದ್ದು ಏನಾದ್ರೂ ಇದ್ರೆ ಪಡ್ಕೊಳ್ಬೇಕಾದದ್ದೇ ಉಪಾದೇಯ ಅವನ ಪಾಲಿಗೆ. ಉಪಾದಾನ ಮಾಡುವುದು ಅಂದ್ರೆ ಸ್ವೀಕಾರ ಮಾಡುವುದು. ಹೀಗೆ ಉಪಾದೇಯ ಏನು ಕೂಡ ಅವನಿಗಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆಪ್ತಕಾಮತ್ವಾದ ಉಪಾದೇಯ ರಹಿತ ಇತಿವ. ಇದು ತ್ರಿವಿಕ್ರಮ ಪಂಡಿತರು ಹೇಳಿದಂತೆ. ಅಲ್ಲಿ ಹೇತ್ವ ಉಪಾದೇಯತ್ವ ಅಂತಿದೆಯಲ್ಲ, ಅದನ್ನ ನಾನು ಇನ್ನೂ ವಿವರಣೆ ಮಾಡ್ತೇನೆ. ಇನ್ನ ತತ್ವೋದ್ಯೋತ ಟೀಕಾರೀತ್ಯ. ತತ್ವೋದ್ಯೋತಕ್ಕೆ ಜಯತೀರ್ಥರು ಟೀಕೆಯನ್ನು ಬರೆಯುವಾಗ ಅದಕ್ಕೂ ಜಯತೀರ್ಥರೇ ಅರ್ಥ ಮಾಡಿದ್ದಾರೆ. ದೋಷಾಭಾವಾತ್ ಧಾತುರಭಾವಾತ್ ಅಂತಿದೆ ನೋಡಿ. ಅದು ಧಾತುರಭಾವಾತ್ ಅಲ್ಲ, ಹಾತುರಭಾವಾತ್ ಅಂತ. ದೋಷಾಭಾವಾತ್ ಹಾತುರಭಾವಾತ್. ಅದೇನಾಗಿದೆ, ದೋಷಾಭಾವಾತ್ ಅಂತ ತಕಾರ, ಮುಂದೆ ಹಾತುರಭಾವಾತ್. ಹಾತ ಅಂದ್ರೆ ತಿರಸ್ಕಾರ ಮಾಡುವವನು ಅಂತ ಅದರ ಅರ್ಥ. ತಿರಸ್ಕಾರ ಮಾಡುವ ವ್ಯಕ್ತಿ ಅಂತ ಅದರ ಅರ್ಥ. ಹಾತ ಹಾತಾರೋ ಹಾತಾರ ಅಂತ ಶಬ್ದ. ದೋಷಾಭಾವಾತ್ ಅನ್ನಲು ತಕಾರ ದಕಾರವಾಗಿ ಪರಿಣಮಿಸಿ ಮುಂದೆ ಅದು ಧ ಆಗಿ ಪರಿಣಮಿಸ್ತದೆ. ಸೂತ್ರಗಳ ನಂಗೆ ನೆನಪಿಲ್ಲ, ನಿಮಗೆ ಫ್ರೆಶ್ ಆಗಿ ನೆನಪಿದ್ರೆ ನೀವು ನೋಡ್ಕೊಳ್ಬಹುದು. ಹೀಗೆ ದೋಷಾಭಾವ ಧಾತುರಭಾವಾದ್ವಾ ಹೇತ್ವರಹಿತ. ಭಗವಂತ ಹೇಯನಾಗುವುದು ಯಾವಾಗ? ದೋಷಾಭಾವ, ಅವನಲ್ಲಿ ಒಂದು ವೇಳೆ ದೋಷ ಇದ್ದರೆ ಆವಾಗ ಅವನು ಹೇಯನಾಗ್ತಾನೆ, ಅವನನ್ನು ದೂರ ಇಡ್ತಾರೆ ಎಲ್ಲರೂ ಕೂಡ. ಇನ್ನೊಂದು ಅವನನ್ನು ಬಿಡ್ಲಿಕ್ಕೆ, ಭಗವಂತನನ್ನು ಬಿಡಬೇಕಾದ ಒಬ್ಬ ವ್ಯಕ್ತಿ ಇರಬೇಕು. ಭಗವಂತನನ್ನು ಬಿಟ್ಟು ಕೂಡ ಬದುಕಿ ತೋರಿಸಬಲ್ಲೆ ಅಂತ ಆತ್ಮವಿಶ್ವಾಸ ಇರುವಂತ ಒಬ್ಬ ವ್ಯಕ್ತಿ ಬೇಕು. ಅಂಥವನನ್ನ ಹಾತ ಅಂತ ಹೇಳ್ತಾರೆ. ಅದು ಎರಡೂ ಕೂಡ ಇಲ್ಲ ಭಗವಂತನ ಪಾಲಿಗೆ. ಇವನಲ್ಲಿ ಪ್ರಾಕೃತವಾದ ದೋಷಗಳು ಕೂಡ ಇಲ್ಲ, ಸ್ವಾಭಾವಿಕವಾದ ದೋಷವೂ ಇಲ್ಲ, ಪ್ರಾಕೃತವಾದ ದೋಷವೂ ಇಲ್ಲ. ಇನ್ನೊಂದು, ಭಗವಂತನನ್ನು ಬಿಟ್ಟು ಬದುಕೇನು ಅನ್ನುವಂಥ ಆತ್ಮವಿಶ್ವಾಸವುಳ್ಳಂಥ ವ್ಯಕ್ತಿಯು ಕೂಡ ಇರುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ನಮ್ಗೆ ಗೊತ್ತಿದೆ. ಈ ಅಹಂ ಅಂತ ಭಗವಂತನನ್ನು ಕರೀತಾರಲ್ಲ, ಅಹಂ ಅಂತ ಅನ್ನೋದಕ್ಕೆ ಅನೇಕ ಕಡೆ ಗೀತಾ ಪ್ರಸ್ಥಾನ, ಭಾಗವತ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಕಡೆ ಆಚಾರ್ಯರು ಈ ಅಹಂ ಅಂದ್ರೆ ಹೇಯ ಅಲ್ಲ. ಯಾರೂ ಕೂಡ ಸಾತ್ವಿಕ ರಾಜಸ ತಾಮಸರು ಯಾರೂ ಕೂಡ ಭಗವಂತನನ್ನು ಬಿಟ್ಟು ಬದುಕುವುದು ಸಾಧ್ಯ ಇಲ್ಲಲ್ಲ. ಅದರಿಂದ ನ ಹೀಯತೆ ಕೇನಾಪೆ ಇತಿ ಅಹೇಯ ಅಂತ ಅರ್ಥ ಹೇಳಿದ್ದಾರೆ. ಆದ್ರಿಂದ ಅವನು ಹಾತುಹು ಅಭಾವಾತ್, ಭಗವಂತನನ್ನು ಬಿಟ್ಟು ಬದುಕಬಲ್ಲ ವ್ಯಕ್ತಿಯೇ ಇಲ್ಲ. ಇನ್ನೊಂದು, ಇವನಲ್ಲಿ ದೋಷ ಇಲ್ಲ, ಆದ್ರಿಂದ ಆತ ಹೇಯತ್ವ ರಹಿತ. ಯಾರಾದ್ರೂ ಒಬ್ಬರು ಇವನನ್ನು ಬಿಟ್ಟು ಬದುಕುವವನು ಹಾತ ಇದ್ದಿದ್ರೆ ಆವಾಗ ಇವನು ಹೇಯನಾಗ್ತಿದ್ದ, ಇವನಲ್ಲಿ ಹೇಯತ್ವ ಬರ್ತಿತ್ತು. ಅದರಿಂದ ಅವನು ಯಾರಲ್ಲಿ ಇದ್ಯಾವುದು ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಲೌಕಿಕ ಗುಣಾಭಾವಾತ್ ಉಪಾದಾತು ಅನ್ಯಸ್ಯ ಸ್ವತಂತ್ರಸ್ಯ ವಾ ಅಭಾವಾತ್ ಉಪಾದೇಯತ್ವ ರಹಿತ. ಈ ನೋಡಿ, ಇಲ್ಲಿ ಮೇಲೆ ಈ ಭಾಷ್ಯ ದೀಪಿಕಾದಲ್ಲಿ ಭಾವಪ್ರಧಾನ ನಿರ್ದೇಶ ಇಟ್ಕೊಂಡು ಹೇಯತ್ವ ಉಪಾದೇಯತ್ವ ರಹಿತ ಅಂತ ಅರ್ಥ ಮಾಡಿದಾರಲ್ಲ, ಆ ಹೇಯತ್ವ ಉಪಾದೇಯತ್ವ ರಹಿತ ಅಂತ ಅನ್ನೋದು ಇಲ್ಲಿ ಜಯತೀರ್ಥರ ಮಾತಿನಲ್ಲಿದೆ. ಇದನ್ನೇ ಅವರು ತಗೊಂಡಿದ್ದಾರೆ ಅಷ್ಟೆ. ನೋಡಿ, ಭಗವಂತ ಉಪಾದೇಯನು ಕೂಡ ಉಪಾದೇಯತ್ವ ಉಳ್ಳವನು ಅಲ್ಲ. ಯಾಕೆ ಉಪಾದೇಯತ್ವ ಉಳ್ಳವನಲ್ಲ ಅಂದ್ರೆ, ಉಪಾದಾತಾನೂ ಯಾರೂ ಇಲ್ಲ, ಭಗವಂತನನ್ನು ಸ್ವೀಕಾರ ಮಾಡುವವನು ಯಾರೂ ಇಲ್ಲ. ಅದೇನು ಭಗವಂತನನ್ನು ಸ್ವೀಕಾರ ಮಾಡುವವನು ಇಲ್ಲ ಅಂದ್ರೆ ಹೇಗೆ ಅಂತ ಸಂಶಯ ಬರ್ತದೆ. ಅದಕ್ಕೆ ಎರಡು ಕಾರಣಗಳು. ಒಂದು, ಲೌಕಿಕ ಗುಣಾಭಾವಾತ್. ಉಪಾದಾನ ಮಾಡುವ ವ್ಯಕ್ತಿಗಳು ಸಾಮಾನ್ಯವಾಗಿ ಭಗವಂತನಲ್ಲಿ ಲೌಕಿಕ ಗುಣಗಳನ್ನ, ಭಗವಂತನಲ್ಲಿ ಅಂತಲ್ಲ, ಉಪಾದಾನ ಮಾಡುವವರು. ಈಗ ಒಂದು ಗಂಡು ಹೆಣ್ಣನ್ನು ಉಪಾದಾನ ಮಾಡ್ತಾನೆ, ಹೆಣ್ಣು ಗಂಡನ್ನು ಉಪಾದಾನ ಮಾಡ್ತಾಳೆ, ಶಿಷ್ಯ ಗುರುವನ್ನ,
ನಾವೆಲ್ಲ ಸಮಾಜವನ್ನು, ತಂದೆ ತಾಯಂದಿರನ್ನ ಎಲ್ಲರನ್ನು ಕೂಡ ನಾವು ಹೀಗೆ ಉಪಾದಾನ ಮಾಡ್ತೇವಲ್ಲ. ಈ ಉಪಾದಾನ ಮಾಡುವುದು ಯಾವಾಗ? ಉಪಾದಾನ ನಾವು ಮಾಡುವುದು ಏನಾದರೂ ಲೌಕಿಕ ಗುಣವನ್ನ ಅಪೇಕ್ಷೆ ಪಟ್ಟು ಅವರಿಂದ ನಮ್ಗೆ ಆಗ್ಬೇಕಾದದ್ದು ಏನಾದರೂ ಇರ್ತದೆ, ಅದಕ್ಕಾಗಿ ನಾವು ಅವರನ್ನು ಉಪಾದಾನ ಮಾಡ್ತೇವೆ. ಉಪಾದಾನ ಮಾಡ್ಲಿಕ್ಕೆ ಒಂದಿಷ್ಟು ನಮ್ಗೆ ಸ್ವಾತಂತ್ರ್ಯ ಇರ್ತದೆ, ಉಪಾದಾನ ಮಾಡ್ಲಿಕ್ಕೂ ತಿರಸ್ಕಾರ ಮಾಡ್ಲಿಕ್ಕೂ. ಇದೆಲ್ಲ ಲೌಕಿಕ ಸಂಬಂಧಗಳಲ್ಲಿ. ಆದರೆ ಭಗವಂತನಲ್ಲಿ ಲೌಕಿಕವಾದ ಕರುಣೆ ಇಲ್ಲ, ಲೌಕಿಕವಾದ ಜ್ಞಾನ ಇಲ್ಲ, ಲೌಕಿಕವಾದ ಸಂಬಂಧ ಇಲ್ಲ. ಅಂಥ ಲೌಕಿಕವಾದ ಒಂದು ಸಂಬಂಧವನ್ನ, ಗುಣವನ್ನ ಏನಾದರೂ ಅರಸಿ ನೀವು ಭಗವಂತನನ್ನು ಉಪಾದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನೊಂದು, ಉಪಾದಾತು ಅನ್ಯಸ್ಯ ಸ್ವತಂತ್ರಸ್ಯ ಅಭಾವಾದ್ವಾ, ಇದು ಇನ್ನೊಂದು ಕಾರಣ. ಸ್ವತಂತ್ರವಾಗಿ ಭಗವಂತನನ್ನ ಸ್ವೀಕಾರ ಮಾಡ್ಲಿಕ್ಕೆ ಯಾರಾದ್ರೂ ಸಮರ್ಥನ ಅಲ್ಲ. ಭಗವಂತನೇ ನಮ್ಗೆ ಪ್ರೇರಣೆ ಮಾಡಬೇಕು, ಆವಾಗಲೇ ನಾವು ಅವನನ್ನ ಸ್ವೀಕಾರ ಮಾಡಬಹುದು. ನಾವು ಅಪೇಕ್ಷೆ ಪಟ್ಟು ಯಾರನ್ನಾದ್ರೂ ಸ್ವೀಕಾರ ಮಾಡ್ತೀವಿ, ನಾವು ಅಪೇಕ್ಷೆ ಪಟ್ಟು ಯಾರನ್ನಾದ್ರೂ ತಿರಸ್ಕಾರ ಮಾಡ್ತೀವಿ ಅಂತ ಒಪ್ಲಿಕ್ಕೆ ಬರೋದಿಲ್ಲ. ಇದನ್ನೇ ನೋಡಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರೋದು, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ಅಂತ. ನ ಜಾಯಾಯೈ ಕಾಮಾಯೈ ಸರ್ವಂ ಪ್ರಿಯತಮಂ ಭವತಿ. ನಾವೇನಾದ್ರೂ ಹೆಂಡತಿಯನ್ನ ನಮ್ಮ ಇಚ್ಛೆಗನುಸಾರವಾಗಿ ಬಯಸ್ತೀವಿ ಅಂದ್ರೆ ಆಗೋದಿಲ್ಲ, ಹೆಂಡತಿ ನಮ್ಮನ್ನು ಇಚ್ಛೆಗನುಸಾರವಾಗಿ ಬಯಸ್ತಾಳೆ ಅಂದ್ರೆ ಆಗೋದಿಲ್ಲ. ಭಗವಂತ ಅಪೇಕ್ಷೆ ಪಟ್ಟು ಎಲ್ಲ ಸಂಬಂಧಗಳನ್ನು ಏರ್ಪಡಿಸಿದ್ರೆ ಇವರು ಅವರಿಗೆ ಪ್ರಿಯರಾಗ್ತಾರೆ. ಆತ್ಮನಸ್ಸು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಅದಕ್ಕೆ ಎರಡೆರಡು ಅರ್ಥ. ನಮ್ಮಲ್ಲಿ ಮೂಲತಃ ಸ್ವಾರ್ಥ ಇದೆ. ನಾವು ನಮಗಾಗಿಯೇ ಗುರುವನ್ನ, ನಮಗಾಗಿ ಹೆಂಡತಿಯನ್ನ, ನಮಗಾಗಿ ತಂದೆ ತಾಯಂದಿರನ್ನ, ನಮಗಾಗಿ ಸಮಾಜವನ್ನ ಅಪೇಕ್ಷೆ ಪಡ್ತೀವಿ. ಸ್ವಾರ್ಥ ಏನೂ ಇಲ್ಲದೆ ಇರುವಂಥ ಸಂಬಂಧ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ರಿಂದ ಆತ್ಮನಸ್ತು ಕಾಮಾಯ ಅಂದ್ರೆ ನಮ್ಮ ಕಾಮಕ್ಕಾಗಿ, ನಮ್ಮ ಅಪೇಕ್ಷೆಗಾಗಿ ನಾವು ಇನ್ನೊಬ್ಬರನ್ನ ಅಪೇಕ್ಷೆ ಪಡ್ತೀವಿ, ನಮ್ಮ ಸ್ವಾರ್ಥಕ್ಕಾಗಿ. ಇನ್ನೊಂದು, ಭಗವಂತ ಈ ಸಂಬಂಧಗಳು ಇರಲಿ ಅಂತ ಸಂಬಂಧಗಳನ್ನ ಇರಗೊಡುವಷ್ಟು ಕಾಲ ಈ ಸಂಬಂಧಗಳು ಇರ್ತಾವೆ ಜಗತ್ತಿನಲ್ಲಿ. ಭಗವಂತ ಆ ಸಂಬಂಧಗಳನ್ನ ತುಂಡರಿಸಿ ಹೋಗ್ಲಿ ಅಂತ ಅಪೇಕ್ಷೆ ಪಟ್ಬಿಟ್ರೆ ಸಂಬಂಧವು ಕೂಡ ಭಗ್ನ ಆಗಿ ಹೋಗ್ತದೆ. ಹಾಗೆ ಎರಡೆರಡು ಅರ್ಥ ಇದೆ. ಆದ್ರಿಂದ ಸ್ವತಂತ್ರನಾದವನು ಯಾರಿದ್ದಾನೆ ಈ ಜಗತ್ತಿನಲ್ಲಿ ಯಾರನ್ನಾದ್ರೂ ಉಪಾದಾನ ಮಾಡ್ಲಿಕ್ಕೆ ಅಂತ ಅದರ ತಾತ್ಪರ್ಯ. ಮತ್ತೆ ಅನಿಷ್ಟಾಭಾವ ಹೇಯಂ ನಾಸ್ತಿ. ಇವನಲ್ಲಿ ಇವನು ಯಾವಾಗ ಹೇಯನಾಗ್ತಾನೆ ನೋಡಿ, ಹೇಯತ್ವ ಉಪಾದೇಯತ್ವ ಅಂತ, ಹೇಯತ್ವ ಮತ್ತು ಉಪಾದೇಯತ್ವ ಅನ್ನೋ ಪರವಾಗಿ ವ್ಯಾಖ್ಯಾನ ಮಾಡಿದರು. ಇನ್ನೊಂದು, ಇವನಿಗೆ ಯಾವುದೇ ಹೇಯವಿಲ್ಲ, ಹೇಯ ಅಲ್ಲದೆ ಇರುವಂಥ ಹೇಯವಾದಂಥ ಯಾವುದೇ ಸಂಗತಿ ಇವನಿಗಿಲ್ಲ. ಯಾಕೆಂದ್ರೆ ಇವನಿಗೆ ಯಾವುದೂ ಅನಿಷ್ಟ ಅಲ್ಲ. ನಮ್ಮ ಪಾಲಿಗೆ ಜಗತ್ತಿನಲ್ಲಿ ಅನೇಕ ವಸ್ತುಗಳು, ವ್ಯಕ್ತಿಗಳು ಹೇಯ, ಆದರೆ ಅವನ ಪಾಲಿಗೆ ಮಾತ್ರ ಯಾವುದೂ ಹೇಯವಲ್ಲ. ಎಲ್ಲವೂ ಅವನಿಗೆ ಸ್ವೀಕಾರ್ಯವೇ. ಸ್ವೀಕಾರ್ಯ ಅಂದ್ರೆ ಅಲ್ಲಿ ಹೋಗಿ ಅವನಿದ್ದು ಏನೋ ಮಹಾಕಾರ್ಯ ಮಾಡ್ತಾನೆ, ಅದನ್ನ ಅಪೇಕ್ಷೆ ಪಟ್ಟು ಅಲ್ಲಿರ್ತಾನೆ ಅಂತಲ್ಲ. ನಾವು ಯಾವುದನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ತೀವಿ ಅಂಥದ್ದು ಯಾವುದ್ರ ಬಗ್ಗೆನೂ ತಿರಸ್ಕಾರ ಇಲ್ಲ. ಎಲ್ಲಾ ಹೊಲಸಿನಲ್ಲೂ ಅವನಿದ್ದಾನೆ. ಇದು ವಿಶಿಷ್ಟ. ಹೊಲಸನ್ನು ನಾವು ಹೊಲಸು, ಅಮೇಧ್ಯ, ಅಪವಿತ್ರ ಅಂತ ಡಿಟೆಸ್ಟ್ ಮಾಡ್ತೇವೆ, ಅದನ್ನ ದೂರ ಇರ್ಲಿಕ್ಕೆ ಹೋಗ್ತೇವೆ. ಭಗವಂತ ಮಾತ್ರ ಹಾಗಲ್ಲ. ಆದ್ರಿಂದ ಅವನಿಗೆ ಯಾವುದೂ ಹೇಯವಲ್ಲ. ಹೇಯದಲ್ಲೂ ಸರ್ವವ್ಯಾಪ್ತನಾಗಿದ್ದಾನೆ. ಅನಾದಿ ಕಾಲದಿಂದ ಅನೇಕ ಅನಂತ ಕಾಲದವರೆಗೂ ಅಲ್ಲೆಲ್ಲ ಇದ್ದೇ ಇದ್ದಾನೆ. ಅಪೂರ್ತಿ ಅಭಾವಾತ್ ಉಪಾದೇಯಂ ಅಸ್ಯ ನಾಸ್ತಿ ಇತಿವ. ಅಪೂರ್ತಿಯೂ ಇವನಿಗಿಲ್ಲ, ಇವನಿಗೆ ಪೂರ್ಣನಾದ್ರಿಂದ ಯಾವುದನ್ನಾದ್ರೂ ಇವನು ಸ್ವೀಕಾರ ಮಾಡಬೇಕಾದ ಅಗತ್ಯವೂ ಇಲ್ಲ. ಅದು ಟೀಕಾ, ತತ್ವೋದ್ಯೋತ ಟೀಕಾದಲ್ಲಿ ಜಯತೀರ್ಥ ಹೇಳಿದಂತೆ ಅರ್ಥಗಳನ್ನು ಇಟ್ಕೋಬೇಕು. ಹಾಗೆ ಇಟ್ಕೊಂಡಾಗ ಹೇಯತ್ವ ಸಹಿತ ಉಪಾದೇಯತ್ವ ರಹಿತ ಅಂತ ಭಾಷ್ಯ ದೀಪಿಕಾದಲ್ಲಿ ಹೇಳಿದ್ದು ಅದಕ್ಕೆ ಹೊಂದುತ್ತದೆ. ಈ ಭಗವಂತನಲ್ಲಿ ಹೇಯತ್ವವಿಲ್ಲ ಮತ್ತು ಉಪಾದೇಯತ್ವ ಇಲ್ಲ ಅಂತ ಈಗ ಭಾವಪ್ರಧಾನ ನಿರ್ದೇಶ ಮಾಡಿದ್ರಲ್ಲ, ಹೇಳಿರುವುದು ಧರ್ಮಿಯನ್ನ, ಆದ್ರೆ ಇಟ್ಕೊಳ್ಬೇಕಾದದ್ದು ಧರ್ಮವನ್ನ ಅಂತ. ಇಲ್ಲಿ ಲೌಕಿಕ ಗುಣಾಭಾವಾತ್ ಉಪಾದಾತು ಅನ್ಯಸ್ಯ ಸ್ವತಂತ್ರಸ್ಯ ಅಭಾವಾದ್ವಾ ಅಂತ ಹೇಳಿದ್ರಲ್ಲ, ಆ ಮಾತು ನನಗೆ ಹಿಂದಿನಿಂದಲೂ ಕೂಡ ನನ್ನ ಮನಸ್ಸಿನಲ್ಲಿ ಇರ್ತಿತ್ತು. ಇಲ್ಲಿ ಅದು ಬಂದ ಮೇಲೆ ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತು. ಅದೇನು ಅಂದರೆ, ಜಗತ್ತಿನಲ್ಲಿ ನಾವು ಯಾರನ್ನಾದರೂ ಅಪೇಕ್ಷೆ ಪಡುವುದು ಅವರಲ್ಲಿರುವ ಲೌಕಿಕ ಗುಣಗಳಿಗಾಗಿಯೇ. ನಾನು ಅನ್ಕೊಳ್ಳೋದಿದೆ ಅನೇಕ ಸರಿ, ಜಗತ್ತಿನಲ್ಲಿ ಒಂದು ವೇಳೆ ಈಗ ಪರಮಾತ್ಮ ನಮ್ಮ ಎದುರಿಗೆ ಅವತಾರ ಮಾಡಿ ಬಂದ್ರು ಅಥವಾ ಸಾಕ್ಷಾತ್ ಮೂಲ ರೂಪದಿಂದ ಬಂದರೂ ಕೂಡ ಅವನನ್ನು ಇವರು ನಮ್ಮ ಜನ ಇವನ್ಯಾರೋ ನಾಟಕದವನು ಅಂತ ಅವನು ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವನ ಮೂಲ ಸ್ವರೂಪನೇ ಇವ್ರಿಗೆ ಗೊತ್ತಾಗೋದಿಲ್ಲ. ಅವಜಾನಂತೆ ಮಾಂ ಮೂಢಾಹ
ಮಾನುಷೀಂ ತನುಮಾಶ್ರಿತಂ ಅಂತ. ಇನ್ನೊಂದು, ಅವನಲ್ಲಿರುವ ಕರುಣೆ, ಅವನಲ್ಲಿರುವಂಥ ಜ್ಞಾನ, ಶೌರ್ಯ ಮೊದಲಾದದ್ದು ಅಲೌಕಿಕ. ಆ ಅಲೌಕಿಕವಾದದ್ದು ಯಾವುದು ಇವರಿಗೆ ಇಷ್ಟ ಆಗೋದಿಲ್ಲ. ಸಾತ್ವಿಕರೇ ಇದ್ರೂ ಕೂಡ ಇವರಿರುವ ಪರಿಸ್ಥಿತಿಯಲ್ಲಿ ಅಲೌಕಿಕವಾದ ಸಂಗತಿಗಳನ್ನೇ ಇವರು ಅಪೇಕ್ಷೆ ಪಡೋದಿಲ್ಲ. ಲೌಕಿಕವಾದ ಬೇಡಿಕೆಗಳನ್ನು ಅವನು ಮುಂದಿಡ್ತಾರೆ, ಅವೆಲ್ಲವೂ ಇವನಿಂದ ಈಡೇರೋದಿಲ್ಲ. ಆದ್ರಿಂದ ಭಗವಂತನ ಗೊಡವೆ ನಮಗೆ ಏಕೆ ಅಂತ ದೂರ ಇರೋ ಪ್ರಸಂಗ ತಂದ್ಕೋತಾರೆ. ಆದ್ರಿಂದ ಈ ಜಗತ್ತಿನಲ್ಲಿ ಭಗವಂತ ನಮಗೆ ಈಗಿನ ಸ್ಥಿತಿಯಲ್ಲಿ ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ತಂದೆ ತಾಯಂದಿರಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಂದಿರು, ಸಮಾಜಕ್ಕೆ ವ್ಯಕ್ತಿ, ವ್ಯಕ್ತಿಗೆ ಸಮಾಜ ಹೇಗೆ ಉಪಾದೇಯರಾಗಿರ್ತಾರೋ ಹಾಗೆ ಭಗವಂತ ಉಪಾದೇಯನೇ ಅಲ್ಲ ಈಗಿನ ಸ್ಥಿತಿಯಲ್ಲಿ. ಇದು ಇವತ್ತು ನಾವಿರುವಂಥ ಕೆಳಗಿನ ಲೆವೆಲ್ ಅಷ್ಟೇ ಇದು. ಆದ್ರಿಂದ ಭಗವಂತ ಈಗ ಬಂದರೂ ಕೂಡ ಅವನನ್ನ ನಾವು ಪೂರ್ಣವಾಗಿ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ನಾವಿರುವ ಸ್ಥಿತಿಯೆಲ್ಲ ಅಂಥದ್ದೇ. ಲೌಕಿಕ ಗುಣಗಳಿಂದ ನಾವು ಭರಿತರು, ಲೌಕಿಕ ಗುಣವುಳ್ಳಂಥ ವ್ಯಕ್ತಿಯನ್ನೇ ನಾವು ಅರಸ್ತೇವೆ. ಅಂಥ ಸಂಬಂಧವನ್ನೇ ಅವನಿಂದ ಕೂಡ ನಾವು ನಿರೀಕ್ಷೆ ಮಾಡ್ತೀವಿ. ಅಂಥದ್ದೆಲ್ಲವೂ ಅವನಿಂದ ಈಡೇರದೇ ಇದ್ದಾಗ ಅವನನ್ನು ತಿರಸ್ಕಾರ ಮಾಡ್ತೀವಿ ಅಂತ ಒಂದು ತಾತ್ಪರ್ಯ ಅದಕ್ಕೆ. ಹೇಯಂ ನಾಸ್ತಿ ಅಪೂರ್ತಿ ಇತಿವ ತಥೋಕ್ತಃ. ಇದಿಷ್ಟ ಆಯ್ತು. ಇನ್ನು ನಿಮಗೆ ಸವಿಷ್ಣುರಾಪ್ತ ಕಾಮತ್ವಾತ್ ಆತ್ಮೇತ್ಯ ಓಚ್ಯತೆ ಬುಧೈಹಿ, ಇದು ಇಲ್ಲಿ ಯಾವುದೋ ಉಪನಿಷತ್ ಭಾಷ್ಯದಲ್ಲಿ, ಇಲ್ಲಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದದ್ದು ಅಂತ ನನಗೆ ನೆನಪಿದೆ. ಅಲ್ಲಿ ಏನು ಪೂರ್ಣ ವಾಕ್ಯ ಇದೆ, ಹೀಗೆ ಓದ್ತೇನೆ. ಯೋಯಂ ಸರ್ವೇಷು ಜೀವೇಶು ನಿಯಾಮಕತೆಯ ಸ್ಥಿತಃ, ಎಲ್ಲ ಜೀವರಲ್ಲೂ ನಿಯಾಮಕನಾಗಿ ಯಾರಿದ್ದಾನೋ ಸ ವಿಷ್ಣುರಾಪ್ತ ಕಾಮತ್ವಾತ್ ಆತ್ಮೇತ್ಯೇವೋಚ್ಯತೆ ಬುಧೈಹಿ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕ ಉಪನಿಷತ್ ಹೇಳ್ತದೆ. ಈ ಭಗವಂತ ಸಕಲ ಜಗತ್ತಿಗೂ ಆಧಾರ ಅಂತ, ಲೋಕ ಅಂತ ಶಬ್ದ ಇದೆ ಅಲ್ಲಿದೆ, ಅಲ್ಲಿ ಬಂದಿರುವಂತ ಭಾಷ್ಯವಾಕ್ಯ ಇದು. ಎಲ್ಲಾ ಜೀವರಲ್ಲೂ ನಿಯಾಮಕನಾಗಿ ಇದ್ದವನು ಯಾರಿದ್ದಾನಲ್ಲ ಅವನು ಆಪ್ತ ಕಾಮನಾದ್ರಿಂದ ಅವನನ್ನ ಆತ್ಮ ಅಂತ ಕರಿಬೇಕು. ನೋಡಿ, ಈ ಮಾತು ಕೂಡ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಕೂಡ ಇಲ್ಲಿ ನಾವು ಜೋಡಿಸ್ಕೊಂಡ್ರೆ, ಆತ್ಮ ಅಂದ್ರೆ ಎಲ್ಲಾ ಜೀವರಲ್ಲೂ ನಿಯಾಮಕನಾಗಿದ್ದವನೇ ಆತ್ಮ. ಇವ್ರ್ಯಾರು, ನಾವೆಲ್ಲರೂ ಎಲ್ಲಾ ಜೀವರಲ್ಲೂ ನಿಯಾಮಕರಾಗಿ ಇಲ್ವಲ್ಲ. ಮತ್ತೆ ಪೂರ್ಣವಾಗಿ ನಿಯಾಮಕರಾದವರು ಲಕ್ಷ್ಮೀದೇವಿಯು, ಪ್ರಾಣನು, ಯಾರೂ ಪೂರ್ಣವಾಗಿ ನಿಯಾಮಕರಲ್ಲ. ಸ್ವತಂತ್ರವಾಗಿ ನಿಯಾಮಕ ಆಪ್ತ ಕಾಮನಾದವನು ಭಗವಂತ ಒಬ್ಬನೇ. ಆದ್ರಿಂದ ಅವನನ್ನೇ ಆತ್ಮ ಅಂತ ಹೇಳಬೇಕು. ಆಪ್ತಾಹ ಕಾಮಾಹ ಯಶಸಃ ಆತ್ಮ. ಇದು ನೋಡಿ, ಅದು ತುಂಬಾ ವಿಚಿತ್ರವಾಗಿದೆ. ಹೇಗೆ ಆ ನಿಷ್ಪತ್ತಿಯನ್ನು ಪಡ್ಕೊಳ್ಳೋದು? ಆಚಾರ್ಯ ಎಂತೆಂಥ ಸಂಗತಿಗಳನ್ನು ಹೇಳಿದ್ದಾರೆ, ಬಹಳ ಆಶ್ಚರ್ಯ ಅನಿಸ್ತದೆ ನಮ್ಗೆ. ಆತ್ಮ ಅಂದ್ರೆ ಹಿಂದೆ ನಮ್ಗೆ ಗೊತ್ತಿದೆ, ಅಥ ಸಾತತ್ಯ ಗಮನೆ. ಆತ್ಮ ಎಂಬಲ್ಲಿ ಅಥ ಅಂತ ಒಂದಿದೆ, ಮ ಅಂತ ಒಂದಿದೆ. ಅಥ ಅಂದ್ರೆ ಸತತವಾಗಿ ಗಮನ ಮಾಡುವವನು ಅಂತ ಅರ್ಥ ಆಯ್ತು. ಮ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಆತ ತತ್ವಾಚ ಮಾತೃತ್ವಾತ್, ಅದೆರಡು ಗೊತ್ತಾಗಿಬಿಡ್ತದೆ. ಆದ್ರೆ ಆತ್ಮ ಅಂದ್ರೆ ಆಪ್ತ ಕಾಮ ಹೇಗೆ, ಅದ್ರ ನಿಷ್ಪತ್ತಿ ಹೇಗೆ? ಆಪ್ತ ಅನ್ನೋಲಿರುವುದು ಅಪಲ್ ವ್ಯಾಪ್ತ ಧಾತು, ಅಲ್ಲಿ ಪಕಾರ ಎಲ್ಲಿ ಹೋಯ್ತು? ಅಥ ಸಾತತ್ಯ ಗಮನದಲ್ಲಿ ಬರೀ ಇರೋದು ಅಥ ಮಾತ್ರ. ಮಾಂಗ್ ಮಾನೆ ಅನ್ನೋಲಿರೋದು ಮ, ಅಥ ಮ ಆತ್ಮ. ಅವನ ಆಂಗ್ ಉಪಸರ್ಗ ಸೇರಿಸಿದ್ರೆ ಆತ್ಮ ಆಗ್ಬಹುದು. ಆದ್ರೆ ಆಪ್ತ ಅನ್ನೋಲ್ಲಿ ಆಪಲ್ ವ್ಯಾಪ್ತ ಧಾತು ಇದೆ, ತ ಪ್ರತ್ಯಯ ಇದೆ. ಮತ್ತೆ ಕಾಮ ಅನ್ನೋದು ಕಮು ಕಾಂತವಂತ ಧಾತು ಇದೆ. ಅಲ್ಲಿ ಕ ಎಲ್ಲಿ ಹೋಯ್ತು, ಇಲ್ಲಿ ಪ ಎಲ್ಲಿ ಹೋಯ್ತು? ಇವೆಲ್ಲ ಪ್ರಶ್ನೆ ಬರ್ತದೆ. ಆದ್ರೆ ಇವು ಪ್ರಾಯ ಒಂದು ಸಂಕ್ಷಿಪ್ತ ರೂಪ. ಇದನ್ನು ಸ್ವಲ್ಪ ಗಮನಿಸ್ಬೇಕು ನಾವು. ಆಪ್ತ ಮತ್ತು ಕಾಮ ಅಂತಿದೆಯಲ್ಲ, ಅಲ್ಲಿ ಆತ್ಮ ಎಂಬಲ್ಲಿ ಆ ಮಾತ್ರ ತಗೊಂಡಿದ್ದಾರೆ, ಕಾಮ ಎಂಬಲ್ಲಿ ಮ ತಗೊಂಡಿದ್ದಾರೆ. ಅದು ಹೋಗಿ ಆಮ ಆಗ್ಬೇಕಾಗ್ತದೆ. ಅದ್ರ ನಡುವೆ ಮತ್ತೊಂದು ತ ಒಂದು ತಗೊಂಡಿದ್ದಾರೆ. ಇಂಥವು ಅನೇಕ ನಿಷ್ಪತ್ತಿಗಳನ್ನ ಆಚಾರ ತೋರಿಸ್ತಾ ಇರ್ತಾರೆ. ಈ ಏಕ ಅಂದ್ರೆ ಒಬ್ಬನೇ ಅಂತ ಅರ್ಥ ನಮ್ಗೆ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲ, ಏಕ ಏವ ಕರೋತಿ ಅಂತ, ಒಬ್ಬನೇ ಎಲ್ಲವನ್ನು ಮಾಡಬಲ್ಲವನು ಅಂತ ಅರ್ಥ. ಏಕಃ ಅನ್ನೋಲ್ಲಿ ಒಂದು ಎ ಇದೆ, ಮತ್ತೆ ಕ ಇದೆ. ಎ ಅಂತಂದ್ರೆ ಏಕ ಒಬ್ಬ ಅಂತ ಅರ್ಥ ಹೇಳ್ತದೆ. ಕ ಅನ್ನೋದು ಕರೋತಿ ಅನ್ನೋದನ್ನ ಹೇಳ್ತದೆ. ಏಕ ಅನ್ನೋಲ್ಲಿನ ಎ ತಗೊಂಡಿದ್ದಾರೆ, ಕರೋತಿ ಅನ್ನೋ ಕ ತಗೊಂಡು ಏಕ ಅಂತ ಶಬ್ದ ನಿಷ್ಪನ್ನ ಮಾಡಿದ್ದಾರೆ ಅಂತ ಗೀತಾ ಭಾಷ್ಯದಲ್ಲಿ ಒಂದ್ ಕಡೆ ಏಕ ಏವ ಕರೋತಿ ಅಂತ ಹೇಳಿದ್ದಾರೆ. ಆ ಥರ ಇದು ಕೂಡ ಆತ್ಮ ಆಪ್ತ ಕಾಮನ ಆದ್ರಿಂದ ಆತ್ಮ. ನಿಷ್ಪತ್ತಿ ಹೇಗೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ, ತುಂಬಾ ಸ್ವಲ್ಪ ವಿಚಿತ್ರವಾಗಿದೆ.
ಸ ಲೋಕಃ ಸರ್ವಭೂತಾನಾಂ, ಅವನೇ ಎಲ್ಲ ಜೀವರಿಗೂ ಆಧಾರ ಅಂತ ಅದು ಮುಂದೆ ಬಂದಿರೋದು. ಹೀಗೆ ಅಥೋ ಅಯಂ ವಾ ಆತ್ಮ, ಈ ಆತ್ಮನೇ ಬೃಹದಾರಣ್ಯಕ ಉಪನಿಷತ್ತು ಸರ್ವೇಷಾಂ ಜೀವಾನಾಂ ಲೋಕಃ, ಎಲ್ಲ ಜೀವರಿಗೂ ಕೂಡ ಆಶ್ರಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.